ಇನ್ನೊಬ್ಬರಿಗೆ ದಯಾ ಕರುಣ ತೋರಿಸ್ತೀವಿ. ನಮಗೆ ದಯೆ ಕರುಣ ಇದ್ದರೆ ಕೆಲವರು ಕ್ರೂರರು ದುಷ್ಟರಿರುತ್ತಾರೆ. ಅಲ್ಲಿಯೂ ನಾವು ಕ್ಷಮಾಶೀಲ ದಯಾ ಕರುಣವಂತರಿದ್ದರೆ ಅವ್ರ ಜೊತೆಗೆ ವ್ಯವಹಾರ ನಡೆಯೋದು ಹೇಗೆ? ಕಷ್ಟ ಆಗಲ್ಲ. ಅವರನ್ನು ಶಿಕ್ಷೆ ಕೊಟ್ಟರೆ ಕಠೋರವಾಗಿ ಬಿಡ್ತೀವಿ, ಕ್ರೂರವಾಗಿ ಬಿಡ್ತೀವಲ್ಲ ನಾವು. ಬರೀ ಕ್ರೂರವಾಗಬಾರದು ಅಂದರೆ ನಾವೇ ಒಳಗಾಗ್ತೀವಿ, ಅವರೇ ನಮ್ಮನ್ನು ಹಿಂಸೆ ಮಾಡ್ತಾರೆ. ಹೇಗೆ? ನಮ್ಮ ಪರ್ಸನಲ್ ಕರುಣ ದಯೆ ಈಶ್ವರನ ಕರುಣ ದಯೆಯಲ್ಲಿ ಸೇರಿಸಿಬಿಡಬೇಕು. ಕರುಣ ದಯೆ ನಾವು ಪರ್ಸನಲ್ಲಿ ತೋರಿಸುವುದು ಬೇಡ. ನಿಮಗೆ ಪರ್ಸನಲ್ ದಯೆ ಮಮಕಾರದಿಂದ ಬರುತ್ತದೆ. ಪ್ರೀತಿಯಿಂದ, ಮಮಕಾರದಿಂದ, ಆಸಕ್ತಿಯಿಂದ ಬರುವುದು ಪರ್ಸನಲ್ ಕರುಣಾ ದಯೆ. ಆದ್ದರಿಂದ ನಮ್ಮ ನೆಂಟರು, ಬಂಧುಗಳು, ಪರಿಚಯಸ್ಥರು, ಅಯ್ಯೋ ಯಾರೋ ಪರಿಚಯಸ್ಥರಿಗೆ ತೊಂದರೆ ಆಯಿತು ಅಂದರೆ ಅಯ್ಯೋ ಪಾಪ ಅವರಿಗೆ ಆಯ್ತಂತೆ. ಇನ್ನು ಯಾರಿಗೋ ಏನೋ ಆಕ್ಸಿಡೆಂಟ್ ಆಯಿತು ಅಂತ ಯಾರೋ ಹೇಳ್ತಾರೆ. ಯಾರೋ ಗೊತ್ತಿಲ್ಲ ಅಲ್ಲೆಲ್ಲೋ ಆಯ್ತಂತೇಳಿ ಬಿಡು ಏನು ಹೇಳಲ್ಲ. ಏಕೆ ಅಂದರೆ ಏನಪ್ಪ ಅವ್ರ ಕುರಿತು ನಿಮಗೆ ಬೇಜಾರಾಗ್ತಾ ಇಲ್ಲವ? ಅವ್ರು ಯಾರೋ ಗೊತ್ತಿಲ್ಲ, ನಾನೇನು ಹೇಳುವುದು? ಯಾರೋ ಇದ್ದಿರಬಹುದು, ಅವ್ರ ಪಕ್ಕಕ್ಕೆ ಇರುತ್ತಾರೆ, ನೋಡ್ಕೊಳ್ತಾರೆ. ಅವ್ರು ನಾವು ಯಾರು ನೋಡೋದಕ್ಕೆ? ಅಂದರೆ ನಾವು ನಮಗೆ ಗೊತ್ತಿದ್ದರೆ ಅಯ್ಯೋ ನಮ್ಮ ಜನರೇ ಇಲ್ಲೇ ಇರ್ತಾರೆ ನಮ್ಮ ಪಕ್ಕಕ್ಕೆ, ಎಷ್ಟೋ ಸಲ ನಮ್ಮ ಮನೆಗೆ ಬಂದರು, ನಾನು ನೋಡಿದೆ, ಅಯ್ಯೋ ಪಾಪ ಹೀಗಾಯಿತು. ನಮಗೆ ಪರಿಚಿತವಾದರೆ, ಮಮಕಾರ ಇದ್ದರೆ, ಸ್ನೇಹವಿದ್ದರೆ ಅವರ ಮೇಲೆ ಇನ್ನೂ ಹೆಚ್ಚು ಕರುಣೆ ಆಗ್ತದೆ. ಅಂದರೆ ನಮ್ಮ ಕರುಣೆ ದಯೆ ಪರ್ಸನಲ್ ಆಗಿಬಿಟ್ಟಿದೆ. ಅಂದರೆ ಥ್ರೂ ಮಮಕಾರ, ಥ್ರೂ ಸೆಂಟಿಮೆಂಟ್, ಥ್ರೂ ಪರ್ಸನಲ್ ಅಟ್ಯಾಚ್ಮೆಂಟ್, ಆಸಕ್ತಿ ಮೂಲಕ ಆಗಬಾರದು. ಏಕೆಂದರೆ ಯಾರ ಮೇಲೆ ಕರುಣೆ ತೋರಿಸಬೇಕು, ಯಾರ ಮೇಲೆ ತೋರಿಸಬಾರದು? ಎಲ್ಲ ಜೀವರೇ ಅಲ್ಲವೇ? ಅನಂತ ಕೋಟಿ ಜೀವರಾಶಿಗಳು, ಭೂಲೋಕದಲ್ಲಿರುವ ಪಶು ಪಕ್ಷ ಪ್ರಾಣಿ ಕ್ರಿಮಿ ಕೀಟಕ ಇವರು ಎಲ್ಲರಿಗೂ ದುಃಖವಾಗಿದೆ. ಯಾರ ದುಃಖ ಮೇಲೆ ನೀವು ಕರುಣೆ ತೋರಿಸ್ತೀರಿ? ಯಾರ ಮೇಲೆ ತೋರಿಸ್ತೀರಿ? ಅಂದರೆ ನೀವು ಪರ್ಸನಲ್ಲಿ ತೋರಿಸೋದು ಬೇಡ. ನಿಮ್ಮ ಪರ್ಸನೇ ಈಶ್ವರನಲ್ಲಿ ಸೇರಿಕೊಂಡು ಬಿಡ್ತಾನೆ. ಈಶ್ವರನೇ ಸರ್ವ ಜಗತ್ತಕ್ಕೂ ಕಾರಣಭೂತನಾಗಿದ್ದಾನಲ್ಲ. ಆ ಈಶ್ವರನ ಅಂದರೆ ನೀವು ಪರ್ಸನಲ್ಲಿ ದಯ ತೋರಿಸಬೇಡ, ನೀನು ಈಶ್ವರದಲ್ಲಿ ನಿಮ್ಮ ಹೃದಯವನ್ನು ಸೇರಿಸಿಬಿಡು. ಆ ಈಶ್ವರ ಪರವಾಗಿ ಕರುಣೆ ತೋರಿಸಲಿ. ಆ ಈಶ್ವರನ ಕರುಣೆ ದಯವೇ ನಮ್ಮ ಮೂಲಕ ಲೋಕ ಮೇಲೆ ಪ್ರಕಟವಾಗುತ್ತದೆ. ಆವಾಗ ಇವರ ಮೇಲೆ ಎಂದು ವ್ಯತ್ಯಾಸ ತೋರಿಸಲ್ಲ. ಎಲ್ಲರ ಮೇಲೆ ಒಂದೇ ಬಗೆ. ಯಾರ ಮೇಲೆ ಪ್ರತ್ಯೇಕವಾಗಿ ಏನು ಪ್ರೇಮ ದಯ ಏನಿಲ್ಲ, ಎಲ್ಲರ ಮೇಲೆ ಒಂದೇ. ಎಲ್ಲರ ಮೇಲೆ ಒಂದೇ ಎಂದಾಗ ಕೆಲವರು ತಪ್ಪು ಮಾಡಿದ್ದರೆ ಏನು ಮಾಡಬೇಕು? ಪೊಲೀಸು ಶಿಕ್ಷೆ ಕೊಡ್ತದೆ ಅಲ್ಲವೇ? ಕೋರ್ಟು ಶಿಕ್ಷೆ ಮಾಡ್ತದೆ. ತಾಯಿ ತಂದೆ ಮಕ್ಕಳನ್ನು ಹೊಡೆಯುತ್ತಾರೆ, ಟೀಚರು ಏಕೆ? ನಾವು ಅವರು ತಪ್ಪು ಮಾಡಿದ್ದರೆ ಅವರಿಗೆ ಶಿಕ್ಷೆ ಕೊಡ್ತೀವಿ, ಹೆದರಿಸ್ತೀವಿ. ಯಾವಾಗ? ಅಲ್ಲಿ ನಮಗೆ ಪರ್ಸನಲ್ಲಿ ಎರಡು ಬಗೆ. ಅವನು ನಮಗೆ ಏನಾದರೂ ಅನ್ಯಾಯ ಮಾಡಿದ್ದರೆ, ತೊಂದರೆ ಕೊಟ್ಟರೆ, ನಮ್ಮನ್ನು ನೋಯಿಸಿದ್ದರೆ ನಾವು ಪರ್ಸನಲ್ಲಿ ನೊಂದುಕೊಂಡು ಅವರನ್ನು ಕಠೋರವಾಗಿರ್ತೀವಿ, ಬೈಯುತ್ತೇವೆ. ಪರ್ಸನಲ್ಲಿ ನೊಂದುಕೊಂಡು ಬೈದಿದ್ದು ಅದು ಪರ್ಸನಲ್ ದೋಷ ಆಗುತ್ತದೆ. ಪರ್ಸನಲ್ಲಿ ನೊಂದುಕೊಳ್ಳದಿದ್ದರೂ ಏನಾಗ್ತದೆ? ಸಣ್ಣ ಮಕ್ಕಳು ಏನೋ ಗಲಾಟೆ ಮಾಡಿದ್ದಾರೆ, ಏನೋ ತಪ್ಪು ಮಾಡಿದರೆ ಮಾಡ್ತಾರೆ, ಇವರೇನು ಸಿಟ್ಟು ಮಾಡಿಕೊಳ್ಳಲ್ಲ. ಏಕೆ ಅಂದರೆ ಆ ಮಗು ಇಷ್ಟಿದ್ದಾನೆ, ಆ ಸಣ್ಣ ಮಗು ನನ್ನ ಮೇಲೆ, ಆ ಮಗು ಮಾಡಿದ ತಪ್ಪಿಗೆ ನಾನು ಬೇಜಾರು ಮಾಡಿಕೊಳ್ಳೋದಾ? ಏಕೆ? ನಾನು ಬೇಜಾರು ಮಾಡಿಕೊಂಡು ಒಂದು ಹೊಡೆದ್ರೆ ಮಗು ಬದುಕೋಕ್ಕಾಗಲ್ಲ. ಅದರಿಂದ ಅಯ್ಯೋ ಪಾಪ ನಾವೇ ಬಿಡ್ತೀವಿ. ಅಂದರೆ ಅವನ ಮಗು ಕೋಪದಿಂದ ಮಾಡಬಹುದು, ನಾವು ಕೋಪ ಮಾಡಿದರೆ ಈ ಕೆನಾಟ್ ಲೀವ್. ಆದ್ದರಿಂದ ಇದು ನೋಡಿಕೊಂಡು ಈ ಕಂಪ್ಯಾಷನೇಟ್ಲಿ ತೋರಿಸ್ತೀವಿ. ಆವಾಗ ಅವರು ತಪ್ಪು ಮಾಡಿದ್ದರೆ ಶಿಕ್ಷೆ ಕೊಡ್ತೀವಿ, ಹೆದರಿಸ್ತೀವಿ. ಹಾಗೆ ಮಾಡಬೇಡ ಇನ್ನೊಂದು ಸಲ. ಮತ್ತೆ ಮಾಡುವಕ್ಕೆ ಹೋದರೆ ಒಂದು ಸ್ವಲ್ಪ ನೋವೇ ಕೊಡ್ತೀವಿ. ಅಂದರೆ ದಯದಿಂದಲೂ ನೋವು ಮಾಡ್ತೀವಿ, ದಯದಿಂದಲೂ ಶಿಕ್ಷೆ ಕೊಡ್ತೀವಿ. ದಯ ಅಂದರೆ ಶಿಕ್ಷೆ ಕೊಡಲ್ಲ ಎಂದರ್ಥವ? ದಯದಿಂದಲೂ ಶಿಕ್ಷೆ ಕೊಡ್ತೀವಿ. ಏಕೆ? ನಮಗೆ ಪರ್ಸನಲ್ಲಿ ತೊಂದರೆ ಕೊಟ್ಟ ಎಂದರ್ಥ ಅಲ್ಲ, ಆ ಅರ್ಥದಿಂದ ಅಲ್ಲ. ಅವನು ಆ ತಪ್ಪಿನಲ್ಲಿದ್ದಾನೆ, ತಪ್ಪು ಗುಣದಲ್ಲಿದ್ದಾನೆ. ಆ ತಪ್ಪು ಗುಣದಲ್ಲಿದ್ದರೆ ಅವನಿಗೆ ಒಳ್ಳೆಯದಲ್ಲ. ನಾಳೆ ದಿವಸ ಅವನು ಈ ತಪ್ಪು ಗುಣ ಬಿಡಿಸ್ಕೊಳ್ಳಬೇಕು. ಅವನು ಏನೋ ತಪ್ಪು ಮಾಡಿದ್ದರೆ, ಅವನು ತಪ್ಪಿನಲ್ಲೇ ಇದ್ದರೆ ನಮಗೇನಾಗಲ್ಲ, ಆ ತಪ್ಪಕ್ಕೆ ಅವನೇ ಅನುಭವಿಸ್ತಾನೆ, ನನ್ನದೇನು. ಅವನು ತಪ್ಪು ಮಾಡಿದ್ದರೂ ನಾನೇನು ನೊಂದುಕೊಳ್ಳಲ್ಲ. ಏಕೆ? ಆ ನೊಂದುಕೊಳ್ಳುವ ದಾಟಿ ಹೋಗದೆ, ನಾನು ನೊಂದುಕೊಳ್ಳುವ ಸ್ಥಿತಿಗೆ ನಾನು ವ್ಯಕ್ತಿಗತವಾಗಿ ದಾಟು ಹೋದೆ. ಅವರು ಅಪಮಾನ ಮಾಡಿದ್ದರೂ ನನಗೇನು ಅಪಮಾನವಾಗಲ್ಲ. ಅಪಮಾನವೇನು?
ಅವರು ನನ್ನನ್ನು ಆಧರಿಸಬೇಕು ಅಂದ್ಕೊಂಡರೆ, ಅವರು ಆಧರಿಸದಿದ್ದರೆ ಅಯ್ಯೋ ನನ್ನ ಆಧರಿಸಲಿಲ್ಲ, ನಾನು ಅವನೆಷ್ಟು, ಅವನ ಆಧಾರ ಎಷ್ಟು, ಅವರ ಬುದ್ಧಿ ಎಷ್ಟು, ಅವರ ತಿಳುವಳಿಕೆ ಎಷ್ಟು. ಅವನು ಆಧರಿಸಿದ್ದಕ್ಕೆ ಅರ್ಥವಿಲ್ಲ, ಅವರು ಆಧರಿಸದಿದ್ದರೂ ಅರ್ಥವಿಲ್ಲ. ನಾನು ಎಂಥವನೋ ಏನು ಮಾಡಿದ್ದೀನೋ ನನಗೆ ಚೆನ್ನಾಗಿ ಗೊತ್ತು. ಅವನು ಆಧರಿಸದಿದ್ದರೆ ಏನರ್ಥ? ಅದೇ ಅವನ ಅವಿವೇಕ ಎಂದು ಬಿಟ್ಟು ಬಿಡ್ತೀನಿ. ಆದ್ದರಿಂದ ಈ ಅರ್ಥದಲ್ಲಿ ಅವನು ಆಧರಿಸದಿದ್ದರೂ ನಾನೇನು ಹರ್ಟ್ ಆಗಲ್ಲ, ನೊಂದುಕೊಳ್ಳಲ್ಲ, ನನ್ನ ಮನಸ್ಸು ನೊಂದುಕೊಳ್ಳಲ್ಲ. ಆದರೂ ನೀವು ಅವರನ್ನು ಹೆದರಿಸಿ ಕರೆದು ಹಾಗೆ ಮಾಡಬೇಡ ಏಕೆ ಹೇಳ್ತೀವಿ ಅಂದರೆ, ಅವನಿಗೆ ಒಳ್ಳೆಯದಾಗಲಿ. ಈ ತಪ್ಪಿನಲ್ಲಿದ್ದರೆ ಅವನಿಗೆ ಕೆಟ್ಟದು. ಒಂದೇನು ಆ ತಪ್ಪು ಗುಣ ಇದ್ದರೆ ಅವನು ಕೆಟ್ಟು ಹೋಗ್ತಾನೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಅವರು ಬದುಕಬೇಕೇ. ಈ ಕೆಟ್ಟ ಬುದ್ಧಿದಿಂದ ಯಾರೋ ಒಬ್ಬರಿಗೆ ತೊಂದರೆ ಕೊಟ್ಟರೆ ನಾನು ಸಹಿಸಿಕೊಂಡು ಬಿಡ್ತೀನಿ ಅಥವಾ ನಾನು ಕ್ಷಮಿಸಿ ಬಿಡ್ತೀನಿ, ಇನ್ನೊಬ್ಬರು ಕ್ಷಮಿಸಲ್ಲ, ಬಂದು ಹೊಡೆಯುತ್ತಾನೆ. ಹೊಡೆದರೆ ಏನಾಗ್ತದೆ, ಕೈ ಕಾಲು ಮುರಿದು ಹೋಗ್ತದೆ. ಆವಾಗ ಗತೇನಾಗಬೇಕು? ಅವರು ಸಮಾಜದಲ್ಲಿ ಬದುಕಕ್ಕಾಗಲ್ಲ. ಅದರಿಂದ ನಿನಗೆ ಒಳ್ಳೆಯದಪ್ಪ, ಹಾಗೇನು ಮಾಡಬೇಡ, ಅದು ತಪ್ಪು. ನೀ ತಪ್ಪು ಗುಣದಿಂದ ನನಗೆ ಪರ್ಸನಲ್ಲಿ ಹರ್ಟ್ ಮಾಡ್ತೀವಿ ಅಂದಲ್ಲ, ನೀವು ಹೋಲ್ ಕಾಸ್ಮಾಸ್ಗೆ ಹರ್ಟ್ ಮಾಡ್ತೀವಿ, ಪ್ರಪಂಚಕ್ಕೆ ಬ್ರಹ್ಮಾಂಡಕ್ಕೆ ನೋಯಿಸ್ತೀವಿ. ಮಿಕ್ಕ ಜನರನ್ನು ನಿಮಗಿಂತ ಶತ್ರುವಾಗಿ ನೋಡ್ತಾ ಇದ್ದೀವಿ, ಬೇರೆಯಾಗಿ ನೋಡ್ತಾ ಇದ್ದೀವಿ. ಎಲ್ಲರೂ ನಿನ್ನ ಆತ್ಮನೇ ಎಂದು ನಿನಗೆ ಗೊತ್ತಾಗಲಿಲ್ಲ. ಎಲ್ಲರನ್ನು ಪ್ರೀತಿಸಬೇಕು, ಆಧರಿಸಬೇಕು ಎಂದು ಅವರು ಕಲಿಯಲಿಲ್ಲ. ಎಲ್ಲರನ್ನು ಬೇರೆ ನಾನಿದೆ ಎಂದು ಇಟ್ಕೊಂಡಿದ್ದೀವಿ. ಈ ಬುದ್ಧಿಯಿಂದ ನೀವು ಇನ್ನೊಬ್ಬರನ್ನು ನೋಯಿಸಿದ್ದರೆ ಅವರು ನಿಮ್ಮನ್ನು ಹಿಂಸೆ ಮಾಡ್ತಾರೆ, ಅಥವಾ ನೀವು ನೋಯಿಸಿ ಸುಮ್ಮನೆ ಇದ್ದರೆ ಅದು ಪಾಪವಾಗಿರುತ್ತದೆ. ಪಾಪ ಫಲ ಮತ್ತೆ ಅನುಭವಿಸಬೇಕಾಗ್ತದೆ. ನೀವು ತಪ್ಪು ಮಾಡಿಕೊಂಡು ನೀವು ಪಾಪ ಅನುಭವಿಸಬೇಕಾಗ್ತದೆ. ಆ ಪಾಪ ಮಾಡದಿರಲಿ ಎಂದು ಅವರ ಮೇಲೆ ದಯದಿಂದ ಸ್ವಲ್ಪ ಹೊಡೆದು ಆದರೂ ಹೆದರಿಸಿ ಆದರೂ ಮಾಡಬೇಡ ಎಂದು ಹೆದರಿಸಿ ಮೊದಲು ಕೋಪ ಬರುತ್ತದೆ. ನಂತರ ಅರ್ಥ ಮಾಡ್ಕೊಳ್ತಾನೆ, ಆಯ್ತಪ್ಪ ಹೌದು ಆಗುತ್ತೆ, ಸರಿಯಾಯಿತು ನಂತರ ಒಪ್ಕೊಳ್ತಾನೆ. ಮೊದಲು ಕೋಪ ಬರುತ್ತದೆ, ನಂತರ ಈಗ ಕೋಪ ಬಂದರೂ ನಾಳೆ ದಿವಸ ಅವನೇ ಅರ್ಥ ಮಾಡ್ಕೊಳ್ತಾನೆ ಎಂದು ಬೈದು ಹೆದರಿಸಿ ಅದು ಮಾಡಬೇಡ ಎಂದು ಹೆದರಿಸಿ. ಅಂದರೆ ಅವರನ್ನು ಸರಿ ಮಾಡುವುದು, ಅವರನ್ನು ಕರೆಕ್ಷನ್ ಮಾಡುವುದು ಆಲ್ಸೋ ಔಟ್ ಆಫ್ ಕಂಪ್ಯಾಷನ್, ದಯದಿಂದಲೇ ಮಾಡಬಹುದು. ಅದು ಮಾಡಬೇಕು, ಅದು ನಿಜವಾದ ದಯೆ. ಪರ್ಸನಲ್ ದಯೆ ಈಸ್ ಎ ವೀಕ್ನೆಸ್ ಅಂದರೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದೇ. ಆ ಪರ್ಸನಲ್ ದಯ ಆದರೂ ಇಲ್ಲದಿರುವ ಕ್ರೂರ ವ್ಯಕ್ತಿಗಳಿಗಿಂತ ಇಷ್ಟು ಪರ್ಸನಲ್ ದಯ ಇರುವುದಾದರೂ ಒಳ್ಳೆಯದೇ. ಇವನ್ ದಟ್ ಈಸ್ ಗುಡ್. ಯಾಕಂದರೆ ಪರ್ಸನಲ್ ದಯನೂ ಇಲ್ಲದೆ ಅತ್ಯಂತ ಕ್ರೂರರು ಹೆಚ್ಚು ಜನರಿದ್ದಾರೆ. ಅವರನ್ನು ನೋಡಿದ್ದರೆ ನಾವು ಪರ್ಸನಲ್ ದಯ ಇಟ್ಕೊಳ್ಳುವುದು ಅಷ್ಟಾದರೂ ಒಳ್ಳೆಯದೇ. ಆದರೆ ಪರ್ಸನಲ್ ದಯವನ್ನು ದಾಟಬೇಕು. ಇಲ್ಲದಿದ್ದರೆ ಗೊತ್ತಾ, ಪರ್ಸನಲ್ ದಯನೇ ನಮ್ಮನ್ನು ನೋಯಿಸ್ತದೆ ಗೊತ್ತಾ. ಪರ್ಸನಲ್ ದಯದಿಂದ ಪೀಪಲ್ ಹರ್ಟ್ ಆಗ್ತಾರೆ. ಅದಕ್ಕೋಸ್ಕರ ಜನರು ಹೇಳ್ತಾರೆ, ಎಷ್ಟೋ ದುಷ್ಟರು ಸ್ವಾರ್ಥಪರರಿದ್ದಾರೆ, ನಾನು ಸಜ್ಜನರು ಪರೋಪಕಾರ ಮಾಡುವವರು ಎಲ್ಲರೂ ಒಳ್ಳೆಯವಾಗಿರಲಿ ಎಂದು ಎಲ್ಲರಿಂದ ಪ್ರೀತಿ ಮಾಡಿ ಎಲ್ಲರಿಗೂ ಉಪಕಾರ ಮಾಡಿದರೆ ನನಗೆ ಹಿಂಸೆ ಹೆಚ್ಚಾಗ್ತದೆ, ನನ್ನನ್ನೇ ಎಲ್ಲರೂ ಬೈಯುತ್ತಾರೆ. ಅಂದರೆ ನಾನು ಇದೇನು ಹೇಳ್ತಾರೆ, ಒಳ್ಳೆಯ ಕೆಲಸ ಮಾಡಲೇಬಾರದು, ಜನರು ಬೈತಾರೆ ನೋಡಿ ಸಿಟ್ಟು ಮಾಡಿಕೊಂಡು. ಒಳ್ಳೆ ಮಾಡಿದವರಿಗೆ ಎಲ್ಲ ಕೆಟ್ಟ ಹೆಸರು, ಮಾಡಿದವರನ್ನೇ ಬೈಯುತ್ತಾರೆ, ಮಾಡಿದವರಿಗೆ ಹಿಂಸೆ ಆಗ್ತದೆ. ಹೌದಪ್ಪ, ನೀವು ಮಾಡಿದ್ದು ಒಳ್ಳೆಯದೇ, ಬಟ್ ಆಲ್ ಯುವರ್ ಕ್ವಾಲಿಟೀಸ್ ಆರ್ ಪರ್ಸನಲ್ ಗುಡ್ನೆಸ್ ಹರ್ಟ್ಸ್ ಯು, ಹಟ್ಟು ಮಾಡೇ ಮಾಡ್ತದೆ. ಅದರಿಂದ ಆ ಪರ್ಸನಲ್ ಗುಡ್ನೆಸ್ ದಾಟಿ ನಾನು ನನ್ನದೆಂದು ಬಿಟ್ಟು ನನ್ನ ಅಂತಃಕರಣ ನನ್ನದಲ್ಲ, ಅಂತಃಕರಣದಲ್ಲಿರುವ ಗುಣಗಳು ನನ್ನ ಗುಣಗಳಲ್ಲ. ನನ್ನ ಅಂತಃಕರಣ ಈಸ್ ಮರ್ಜ್ಡ್ ಇಂಟು ಈಶ್ವರ. ಓಲ್ ಸರ್ವವ್ಯಾಪಕನಾಗಿರುವ ಸಮಷ್ಟಿ ಈಶ್ವರನೇ ನನ್ನ ಅಂತಃಕರಣ ಮೂಲಕ ಕೆಲಸ ಮಾಡ್ತಾ ಇದ್ದಾನೆ. ಆದ್ದರಿಂದ ಎಲ್ಲರ ಸಮಾಜದಲ್ಲಿರುವ ಮನುಷ್ಯರು ಯಾರ ಜೊತೆಗೆ ಪರ್ಸನಲ್ ರಿಲೇಷನ್ಶಿಪ್ ಇಲ್ಲ, ಪರಿಚಯವಿರಬಹುದು, ಮತ್ತೆಂಥ ಹತ್ತಿರ ಜನರಿರಬಹುದು, ನಮ್ಮ ಕುಟುಂಬದಲ್ಲೇ ಇರಬಹುದು, ವರ್ಷಗಟ್ಟಲೆ ಅವರ ಜೊತೆಗೆ ಇರ್ತೀವಿ, ಆದರೂ ಇಂಪರ್ಸನಲ್ಲೇ, ಯಾರೂ ನಮ್ಮ ಜನರಲ್ಲ. ಅದು ವೈರಾಗ್ಯ. ಯಾರೂ ನಮ್ಮ ಜನರಲ್ಲ, ನಮ್ಮ ಜೊತೆಗೆ ಇರುತ್ತಾರೆ, ಅತ್ಯಂತ ಸನ್ನಿಹಿತವಾಗಿರುತ್ತಾರೆ, ಪರಿಚಯ ಇದೆ, ಗೊತ್ತು. ಅವರ ವ್ಯಕ್ತಿಗತ ಜೀವನ ನನಗೆ ಗೊತ್ತು, ನನ್ನ ವ್ಯಕ್ತಿಗತ ಜೀವ ಅವರಿಗೆ ಗೊತ್ತು. ಎಷ್ಟೋ ಸಲ ಪರಸ್ಪರವಾಗಿ ಉಪಕಾರ ಎಲ್ಲ ಮಾಡಿಕೊಂಡಿದ್ದೀವಿ. ಆದರೂ ಗೋಡೆ ನೋಡಿದ ಹಾಗೇ ಇರಲಿ, ಹೊಸ ವ್ಯಕ್ತಿಯನ್ನು ನೋಡಿದರೆ ಹೇಗೆ ನೋಡ್ತೀವಿ ಹಾಗೇ ಇರಬೇಕು. ಯಾರೂ ನಮ್ಮವರಲ್ಲ, ಇಡೀ ಬ್ರಹ್ಮಾಂಡ ನಮ್ಮವರೇ, ಎಲ್ಲರೂ ನಮ್ಮವರೇ ಹೇಳು, ಅಥವಾ ಯಾರೂ ನಮ್ಮವರಲ್ಲ ಎಂದು ಹೇಳು. ಉಪಕಾರ ಮಾಡ್ತೀವಿ, ಬಟ್ ನನ್ನ ಪರ್ಸನಲ್ಗೋಸ್ಕರ ಉಪಕಾರವಲ್ಲ. ಕೆಲವರು ಯಾರೋ ಎಂದು ಹೋದರೆ ಯಾರಿಗೋ ಏನೋ ಉಪಕಾರ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಅವ್ರು ಯಾರಪ್ಪ ಅಷ್ಟೆಲ್ಲ ಮಾತಾಡಿದ್ದೀವಿ, ಅವ್ರಿಗೆ ಏನೋ ಹಣ ಕೊಟ್ಟಿದ್ದವರು ಯಾರು ಎಂದು ಹೇಳ್ತಾರೆ. ಯಾರೋ ಗೊತ್ತಿಲ್ಲ, ಗೊತ್ತಿಲ್ಲದೆ ನೀವು ಇಷ್ಟೆಲ್ಲ ಉಪಕಾರ ಮಾಡಿದ್ದೀವಿ. ಯಾರೋ ಒಬ್ಬರು ಮನುಷ್ಯರು, ಯಾರಾದರೆ ನಮಗೆ ಯಾಕೆ, ಅವ್ರು ಯಾರೋ ಎಲ್ಲಿರುತ್ತಾರೋ ಗೊತ್ತಿಲ್ಲ, ಯಾರೋ ಕಷ್ಟದಲ್ಲಿದ್ದಾರೆ, ಉಪಕಾರ ಮಾಡಿದ್ದೀವಿ ಅಷ್ಟೇ. ಅದರಿಂದ ನಿಮಗೇನು ಬರುತ್ತೆ? ಏನು ಬರಲ್ಲ. ನನ್ನ ಮನಸ್ಸು ಯಾರೋ ಒಬ್ಬ ಜೀವ ಇದ್ದಾನೆ ಆಯ್ತು ಅನಿಸಿತಷ್ಟೇ. ಹಾಗೆ ನಿಮ್ಮ ಕುಟುಂಬದ ಜನರಾದರೂ ಯಾರೋ ಒಬ್ಬ ಜೀವ ಉಪಕಾರ ಮಾಡಷ್ಟೇ. ನಿಮ್ಮ ಕುಟುಂಬ ಮಗೇ ಆಗಬಹುದು, ತಾಯಿಯೋ ತಂದೆನೋ ಪತಿಯೋ ಪತ್ನಿಯೋ, ಯಾರೋ ಒಬ್ಬ ಜೀವ ಕಷ್ಟದಲ್ಲಿದ್ದಾನೆ, ಉಪಕಾರ ಮಾಡಷ್ಟೇ. ಅವರು ನಮ್ಮವರು ಎಂದು ಮಮಕಾರ ಮೂಲಕ ಏನು ಮಾಡಬೇಕಾಗಿಲ್ಲ, ಆಸಕ್ತಿ ಮೂಲಕ ಏನು ಮಾಡಬೇಕಾಗಿಲ್ಲ.
ಯಾರೋ ಒಬ್ಬ ಜೀವ ಕಷ್ಟದಲ್ಲಿದ್ದಾನೆ, ಅವ್ರ ಮನಸ್ಸೇ, ಯಾರು ಮನಸ್ಸಾದರೂ ಮನಸ್ಸೇ, ಯಾರಿಗಾದರೂ ನೋವಾಗ್ತದೆ, ಉಪಕಾರ ಮಾಡು ಅಷ್ಟೇ. ಅದು ಇವನು ಎಂದು ಮಾಡ್ತಾ ಇಲ್ಲ, ಅವನು ನನ್ನನ್ನು ನೆನಪಿಸ್ಕೊಳ್ತಾನೆ. ಮತ್ತು ನನಗೇನಾದರೂ ನಾನು ಜನರು ಹೇಳ್ತಾರೆ ಅವ್ರು ಕೊಡು, ಏಕೆಂದರೆ ನಮಗೆ ಯಾವಾಗ ಯಾವ ಕಷ್ಟ ಬರುತ್ತದೋ ಗೊತ್ತಿಲ್ಲ, ನಮಗೆ ಬೇಕಾಗಿರುವಾಗ ಯಾರೋ ಮಾಡ್ತಾರೆ, ಆ ಯೋಚನೆಯೂ ಇರುವುದಿಲ್ಲ. ಈಗ ಕಷ್ಟದಲ್ಲಿದ್ದಾನೆ ಮಾಡ್ತೀವಿ ಅಷ್ಟೇ. ನನಗೆ ಬಂದಾಗ ಏನಾಗ್ತದೋ ಭಗವಂತನಿಗೆ ಗೊತ್ತು. ನನಗೆ ಕಷ್ಟ ಬಂದಾಗ ಯಾರು ಮಾಡ್ತಾರೋ ಭಗವಂತ ನೋಡ್ತಾನೆ. ಈಗ ಮಾತ್ರ ಕಷ್ಟದಲ್ಲಿದ್ದಾನೆ, ನನಗೆ ಕೈ ಕಾಲಿದೆ, ನನ್ನಿಂದ ಆಗುತ್ತದೆ, ಮಾಡ್ತೀನಿ ಉಪಕಾರ ಅಷ್ಟೇ. ಉಪಕಾರ ಮಾಡುವುದೇ ಆನಂದ, ಏಕೆ ಅವನೂ ನನ್ನ ಆತ್ಮನೇ. ಆದ್ದರಿಂದ ಆಗ ಇಂಪರ್ಸನಲ್ ಆಗಿ ಪರ್ಸನಲ್ ದಯಾ, ಪರ್ಸನಲ್ ಕರುಣ ಬಿಟ್ಟು ವ್ಯಾಪಕವಾದ ಹೃದಯವಾಯಿತು, ಸರ್ವವ್ಯಾಪಕ ಹೃದಯ. ಆದ್ದರಿಂದ ಅದಕ್ಕೋಸ್ಕರ ತತ್ವಜ್ಞಾನಿಗಳ ಹೃದಯದಲ್ಲಿ ಬಂದರೆ ಸಾಕ್ಷಾತ್ ಈಶ್ವರನ ಹೃದಯನೇ ಆಗುತ್ತಾ ಇದೆ ಎಂದು ನೋಡ್ತೀವಿ. ಅವರು ಪರ್ಸನಲ್ ಅಲ್ಲ, ಪರ್ಸನಲ್ ದಯಾ ಅಲ್ಲ, ಪರ್ಸನಲ್ ಕಂಪ್ಯಾಷನ್ ಅಲ್ಲ. ಈ ಕಂಪ್ಯಾಷನ್ ಒಬ್ಬ ಮಳೆ ಸೋರ್ತಾ ಇದ್ದಾರೆ, ನಮಗನ್ಸ ಅಯ್ಯೋ ನಮ್ಮ ಊರಿನಲ್ಲೇ ನಮ್ಮ ಮೇಲೇ ಮಳೆ ಬರುತ್ತಾ ಇದೆ, ನಿಮ್ಮ ಮೇಲೆ ಅಲ್ಲ ಎಲ್ಲರ ಮೇಲೆ ಬರುತ್ತಾ ಇದೆ. ಸೂರ್ಯನ ಬೆಳಕು ನಿಮ್ಮನ್ನು ನೋಡಿಕೊಂಡು ನಿಮಗೆ ಬೆಳಕು ಕೊಡ್ತಾನೆ, ಎಲ್ಲರಿಗೂ ಕೊಡ್ತಾನೆ, ನಮಗೆ ಅನಿಸುತ್ತದೆ ನಮಗೆ ಕೊಡ್ತಾ ಇದ್ದಾನೆ. ಅವರು ಹಾಗೆ ಎಲ್ಲ ಜೀವರು ಯಾರು ಸುತ್ತಮುತ್ತಿದ್ದಾರೋ ಎಲ್ಲರಿಗೂ ಮಾಡ್ತಾನೆ ಇರುತ್ತಾನೆ. ಅವರು ಯಾರು ಎನ್ನುವುದು ನೋಡಲ್ಲ, ಸುಮ್ಮನೆ ಉಪಕಾರ ಮಾಡ್ತಾನೆ. ನಮಗೆ ಸಿಕ್ಕಿರುವುದನ್ನೇ ಅಯ್ಯೋ ನಮಗೆ ಉಪಕಾರ ಮಾಡಿದ್ದೀರಿ, ಅಯ್ಯೋ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಥ್ಯಾಂಕ್ಸ್ ಏನು, ನಾನು ನಿಮಗೋಸ್ಕರ ಮಾಡಲಿಲ್ಲ, ಅದು ಮಾಡೋದು ಸ್ವಭಾವ ಮಾಡ್ತಾನೆ ಇದೆ ಅಷ್ಟೇ. ಅದರಿಂದ ಅವರು ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡಲ್ಲ, ನಿರೀಕ್ಷಣೆ ಮಾಡಲ್ಲ. ಹಾಗೆ ಆ ತರಹ ದಯ ಇರಲಿ, ನಿಮ್ಮನ್ನು ಹರ್ಟ್ ಮಾಡಲ್ಲ. ಆವಾಗ ಹರ್ಟ್ ಮಾಡಲ್ಲ, ನಿಮ್ಮ ದಯನೂ ಪ್ರಾಕ್ಟಿಕಲ್ ಆಗಿರುತ್ತದೆ, ಇಂಪ್ರಾಕ್ಟಿಕಲ್ ದಯೆ ಆಗಲ್ಲ. ಒಳ್ಳೆ ಯೋಗ್ಯನಿವನಿಗೆ ದಯ ತೋರಿಸ್ತೀವಿ, ಅವರು ದುಷ್ಟನಾಗಿದ್ದರೆ ಅವನ್ನು ಶಿಕ್ಷೆ ಕೊಡ್ತೀವಿ, ಅದು ದಯದಿಂದಲೇ ಶಿಕ್ಷೆ ಕೊಡ್ತೀವಿ. ಶಿಕ್ಷದಲ್ಲಿ ದ್ವೇಷದಿಂದೇನು ಕೊಡಲ್ಲ, ದಯದಿಂದಲೇ ಪ್ರೀತಿಯಿಂದಲೇ ಹೊಡೆಯುತ್ತೇವೆ, ಪ್ರೀತಿಯಿಂದಲೇ ಬೈಯುತ್ತೇವೆ, ಪ್ರೀತಿಯಿಂದಲೇ ಜೇಲುಕು ಹಾಕ್ತೀವಿ. ಏಕೆ, ಸ್ವಲ್ಪ ಕಲಿಯಲಿ ಪಾಪ, ಕಳೆದ ನಂತರ ಮತ್ತೆ ಸರಿಯಾಗ್ತಾನೆ ಅವನೇ. ಏಕೆಂದರೆ ಅವ್ರು ಮತ್ತೆ ಜೈಲು ಶಿಕ್ಷೆ ಬಿಟ್ಟಿದ ನಂತರ ಮತ್ತೆ ಹಿಂದಿನ ಹಾಗೆ ಮಾತಾಡ್ತೀವಿ. ಅವ್ರು ಅಂದ್ಕೊಳ್ತಾರೆ ನಾನು ಇಷ್ಟು ಜೈಲು ಶಿಕ್ಷೆ ಹಾಕಿದ್ದನ್ನು ನನ್ನ ಮೇಲೆ ಕೋಪ ಇರಬಹುದು ಅಂತ. ಕೋಪ ಏನಿಲ್ಲ, ಹಿಂದಿನ ಹಾಗೆ ಮಾತಾಡ್ತಾನೆ. ಏಕೆ, ಇವನ ಮೇಲೆ ಪರ್ಸನಲ್ ದ್ವೇಷದಿಂದೇನೂ ಹಾಕಲಿಲ್ಲ. ಅವರಿಗೆ ಪಾಪ ಒಳ್ಳೆಯದಾಗಲಿ, ತಪ್ಪು ಬುದ್ಧಿ ಇದೆ, ಸ್ವಲ್ಪ ಕೆಟ್ಟ ಸಂಸ್ಕಾರ ಬಿಡಿಸ್ಕೊಳ್ಳಲಿ, ಒಳ್ಳೆಯದಾಗಲಿ ಎಂದು ಮಾಡಿದ್ದೇವೆ ಅಷ್ಟೇ. ಅವನು ಆ ಕೆಟ್ಟ ಸಂಸ್ಕಾರ ಬಿಡಿಸ್ಕೊಂಡ್ರೆ ಸಂತೋಷ, ಒಳ್ಳೆಯದಾಗಿದ್ದ ಅಷ್ಟೇ. ಹಾಗೆ ಕಂಪ್ಯಾಷನ್ ಆಲ್ಸೋ ಹೀಗೆ ಬಳಸಬೇಕು. ಆಯಿತಾ? ಮಿಕ್ಕದು ನಾಳೆ ಹೇಳೋಣ ಅಲ್ಲ, ಸ್ವಲ್ಪನೇ ಹೇಳ್ತೀವಿ, ಏನೇನೋ ಪ್ರಶ್ನೆಗಳಿವೆ. 3, 4, 5 ಇವೆ. ಇವತ್ತು 2ನೇದೇ ಹೇಳಿದೆ. ಐ ಆಮ್ ಆಲ್ವೇಸ್ ಟಾಟ್ ಹೌ ಟು ಬಿ ಗುಡ್ ದೆನ್ ಹೌ ಟು ಬಿ ರೈಟ್. ಹೌ ಟು ಬಿ ಗುಡ್ ಆ್ಯಂಡ್ ರೈಟ್ ಎರಡೂ ಇರಬೇಕು. ಹೌ ಟು ಬಿ ಗುಡ್ ಎನ್ನುವುದು ಹೇಳ, ಅದು ಭಯಂಕರ ರಾಕ್ಷಸತ್ವ. ರಾಕ್ಷಸತ್ವ. ಆ ಪಾಯಿಂಟ್ ಹೇಳ್ತೀನಿ ನೋಡಿ. ನಾವು ಒಳ್ಳೆಯರಾಗಬೇಕು. ಈ ಆಧುನಿಕ ಪೊಲಿಟಿಕಲ್ ಭಾಷೆಯಲ್ಲಿ ಹೇಳಬೇಕಾದರೆ ಪೊಲಿಟಿಕಲ್ ಕರೆಕ್ಟ್ನೆಸ್. ಎಲ್ಲ ಪಾರ್ಟಿಗಳು ಮುಸಲ್ಮಾನರನ್ನೇ ಮೆಚ್ಚಿಸ್ತವೆ, ಅವರು ಎಷ್ಟು ಗುಂಡಗಳಿದ್ದರೂ ಅವ್ರಿಗೆ ಮಾಡೋದು. ಏಕೆ, ನಾವು ಎಲ್ಲರನ್ನೂ ಒಳ್ಳೆಯದಾಗಿರಬೇಕು. ಐ ಶುಡ್ ಬಿ ಗುಡ್ ಅಂತೆ. ಇಂಗ್ಲೆಂಡ್ನಲ್ಲಿ ಅವರು ರೇಪ್ ಮಾಡಿದ್ದರೂ ಇಂಗ್ಲೆಂಡ್ ಗೌರ್ಮೆಂಟ್ ಡಸಂಟ್ ವಾಂಟ್ ಟು ಟೇಕ್ ಆ್ಯಕ್ಷನ್. ಅದು ವಿಜೃಂಭಿಸಿ ಒಂದು ಎಪಿಡೆಮಿಕ್ ಆಗಿಬಿಟ್ಟಿತ್ತು. ಸ್ಟಿಲ್ ಗೌರ್ಮೆಂಟ್ ಡಸಂಟ್ ವಾಂಟ್ ಟು ಟೇಕ್. ಏಕೆ, ವಿ ವಾಂಟ್ ಟು ಲುಕ್ ನೈಸ್. ಏಕೆ, ಇಟ್ ಇಸ್ ಅ ರೈಟ್, ಗೋ ಅಂಡ್ ಕಿಕ್ ದ ಫೆಲೋಸ್, ದೇ ಡಿಸರ್ವ್ ಇಟ್. ಅಂದರೆ ಈ ಗುಡ್ ಅಂದರೆ ಏನು? ಒಬ್ಬನೇನು ನಮ್ಮನ್ನು ದೋಚಿಕೊಳ್ಳುವುದು ಇಷ್ಟ, ಅವರಿಗೆ ನೋಯಿಸಬಾರದಪ್ಪ. ಗಾಂಧೀಜಿ ಹೇಳಿದಾಗೆ ಅವರಿಗೆ ನನ್ನನ್ನು ಹಿಂಸೆ ಮಾಡುವುದು, ನನ್ನನ್ನು ಸಾಯಿಸುವುದು ಇಷ್ಟ, ನನ್ನ ಮನೆ ದೋಚಿಕೊಳ್ಳುವುದು ಇಷ್ಟ. ಅವರನ್ನು ನೋಯಿಸಬಾರದು ಅಂದರೆ ಏನು ಹೇಳ್ತೀವಿ? ನೀವು ಅಡ್ಡಿ ಬಂದರೆ ಅವರು ದೋಚಿಕೊಳ್ತಾನೆ ನಿಮ್ಮನೆಗೆ. ಏನು ಮಾಡ್ತೀವಿ ಆವಾಗ? ಅಯ್ಯೋ ಅವ್ರಿಗೆ ನೋಯಿಸಬಾರದು. ಅವರೇನೋ ತಪ್ಪು ಮಾಡಿದ, ತಪ್ಪೇನೋ ಒಂದು ಹತ್ಯೆ ಮಾಡಿದ, ಅಥವಾ ಏನೋ ಕಳ್ಳತನ ಮಾಡಿದ. ನೀವು ಅಲ್ಲಿ ಸುಮ್ಮನೆ ಗೊತ್ತಿಲ್ಲ, ಅಲ್ಲಿ ಹೋಗ್ತಾ ಇದ್ದೀರಿ, ಏನೋ ಶಬ್ದ ಆಯ್ತಂದು ಇಲ್ಲಿ ನೋಡಿದ್ದೀರಿ, ಅವನು ನಿಮ್ಮನ್ನು ಹೊಡೆಯಲಿಕ್ಕೆ ಬರ್ತಾನೆ. ಯಾಕೆ ನೋಡಿದ್ದಿ? ಏನಪ್ಪ ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಈ ಸೈಡ್ ನೋಡಿದೆ. ಅಲ್ಲ, ನಿಮಗೆ ಗೊತ್ತಾಯಿತು ನಾನು ಕಳ್ಳತನ ಮಾಡಿದ್ದು ನೋಡಿದ್ದಿ, ನಿಮಗೇನು ಮಾಡಬೇಕು? ಅವರನ್ನು ಪ್ಲೀಸ್ ಮಾಡು. ಏನು ಮಾಡ್ತೀರಿ ನೋಡ್ತೀವಿ? ಬಿ ಗುಡ್ ಟು ಹಿಮ್. ಏನಿರ್ತೀರಿ? ಅವ್ರೇನು ಹೇಳ್ತೀನಿ, ನಿಮ್ಮನ್ನು ಸಾಯಿಸ್ತೀನಿ ಹೇಳ್ತಾನೆ. ನಾನೇನು ತಪ್ಪು ಮಾಡಿದ್ದೇನೆ ನೀವು ನೋಡಿದ್ದೀಯಲ್ಲ. ನೀವು ಪೊಲೀಸ್ಗೆ ಹೇಳ್ತೀವಿ, ನಾನು ಹೇಳಲ್ಲ ಹೇಳ್ತೀವಿ. ನೀವು ಹೇಳದಿದ್ದರೂ ಪರವಾಗಿಲ್ಲ, ಪೊಲೀಸ್ ನಿಮ್ಮನ್ನು ಹೊಡೆದು ನಿಮ್ಮಿಂದ ಹೇಳಿಸ್ತದೆ. ಅದರಿಂದ ನನ್ನ ಸಾಯಿಸಬೇಕು. ನಾವು ಯು ಸೇ ಹೌದಪ್ಪ ನಾನು ನಿಮ್ಮನ್ನು ಸಾಯಿಸಿಬಿಡು ಎಂದು. ಸಾಯಿಸುವುದೇ ನಿಮಗೆ ಇಷ್ಟವ? ಆಯಿತು, ಸಾಯಿಸಿಬಿಡು. ಇದಾ ಬೀಯಿಂಗ್ ಗುಡ್ ಅಂದರೆ? ಓಕೆ, ಅವರ ಆಸೆ ಪೂರೈಸ್ತೀರಿ. ಅವರ ಆಸೆ ಏನು? ಪರೋಪಕಾರ ಆಸೆನಾ? ಲೋಕೋದ್ಧಾರ ಮಾಡುವ ಆಸೆನಾ ಅವರದು? ಅವರ ಡಿಸೈರ್ ಎಷ್ಟು? ಲೋಕಕ್ಕೆ ಉಪಕಾರ ಮಾಡುವ ಡಿಸೈರಾ?
ಅಷ್ಟು ಸ್ವಾರ್ಥ ದುಷ್ಟತ ಡಿಸೈರ್ ಅದನ್ನು ಫುಲ್ಫಿಲ್ ಮಾಡಬೇಕಾ? ವೈ ಶುಡ್ ಬಿ ಗುಡ್ ಟು ದೆಮ್? ವೈ ಶುಡ್ ಬಿ ಗುಡ್ ಟು ಬಿ ಎ ವಿಕೆಡ್ ಫೆಲೋ? ಬಿ ರೈಟ್. ಕೆಲವೊಮ್ಮೆ ನಮಗೆ ಅಷ್ಟು ಶಕ್ತಿ ಇಲ್ಲ. ಅವನು ಪವರ್ಫುಲ್ ಆಗಿದ್ದಾನೆ, ಮಂತ್ರಿ ಆಗಿದ್ದಾನೆ, ಅವನು ಪೊಲೀಸರಾಗಿದ್ದಾನೆ. ಅವರು ಹೇಳಿದ್ದು ತಪ್ಪು, ಬಟ್ ತಪ್ಪು ಎಂದು ಹೇಳಿದ್ದರೆ ಅವಾಗ ಏನು ಮಾಡ್ತೀವಿ? ಸ್ವಲ್ಪ ಮರ್ಯಾದದಿಂದ ಹೇಳ್ತೀವಿ, ಸ್ವಲ್ಪ ಇಂಡೈರೆಕ್ಟ್ಲಿ ಹೇಳ್ತೀವಿ ಅಷ್ಟೇ ಹೊರತು ಬಟ್ ಸುಳ್ಳು ಹೇಳಬೇಕಾಗಿಲ್ಲ ಅವರನ್ನು ಪ್ಲೀಸ್ ಮಾಡೋದಕ್ಕೆ. ಇಲ್ಲವೇ ಸತ್ಯನೇ ಹೇಳಬೇಕು, ಬಟ್ ಅದನ್ನು ಹೇಳುವುದು ಸ್ವಲ್ಪ ಸೌಮ್ಯವಾಗಿ ಹೇಳು, ಅಥವಾ ಸ್ವಲ್ಪ ಮರ್ಯಾದದಿಂದ ಹೇಳು, ಅಥವಾ ನೇರಾಗಿ ನೀನು ತಪ್ಪು ಮಾಡಿದ್ದಿ ಎಂದು ಹೇಳುವಕ್ಕಿಂತ ಒಬ್ಬರು ಹೀಗೆ ಮಾಡುತ್ತಾರೆ ಅದು ಮಾತ್ರ ತಪ್ಪು ಎಂದು ನಾನು ಹೇಳ್ತೀನಿ ಎಂದು ಹೇಳು. ನೇರಾಗಿ ಅವರನ್ನು ಹೇಳಲಿಲ್ಲವಲ್ಲ. ಯಾರಾದರೂ ಒಬ್ಬರು ಹೀಗೆ ಮಾಡಿದ್ದರೆ ಅದು ಮಾತ್ರ ತಪ್ಪೇ ಎಂದು ನಾನು ತಿಳ್ಕೊಳ್ತೀನಿ ಎಂದು ಹೇಳಿಬಿಡು. ಏನಾಗ್ತದೆ? ಅವನು ಕೇಳ್ತಾನೆ, ಅದು ಯಾರು ಅವರನ್ನೇ ಹೇಳ್ತಾ ಇದ್ದೀವಿ, ಬಟ್ ಅವ್ರ ಹೆಸರಿಡದೆ ಹೇಳ್ತಾ ಇದ್ದೀವಿ. ವಿ ಹ್ಯಾವ್ ಟು ಲರ್ನ್ ದಿಸ್ ಲಿಟಲ್ ನೀತಿಶಾಸ್ತ್ರ, ಲಿಟಲ್ ಡಿಪ್ಲೊಮೆಸಿ ಕಲಿಯಬೇಕು. ಬಟ್ ಡೋಂಟ್ ಕಾಂಪ್ರಮೈಸ್ ದ ಟ್ರೂತನ್ನು ಕಾಂಪ್ರಮೈಸ್ ಮಾಡಬೇಕಾಗಿಲ್ಲ ಅಲ್ಲವೇ? ಇದಕ್ಕೆ ಬಗೆ ಬಗೆ ಪದ್ಧತಿಗಳಿವೆ. ನೀವು ಮಾಡಿದ್ದು ಕೆಟ್ಟ ದುಷ್ಟ ಎಂದು, ನೀನು ಪಾಪಾತ್ಮ ಎಂದು ಹೇಳುವಕ್ಕಿಂತ ಏನು ಹೇಳಬೇಕು? ಇನ್ನು ಯಾರಾದರೂ ಹೀಗೆ ಹೇಳಿದ್ದರೆ ಅವನನ್ನು ನಾನು ಸಾಯಿಸ್ತಿದ್ದೆ ಅಂದರೆ ಅರ್ಥವೇನು? ನೀನು ಮಾಡಿದ್ದು ಸಾಯಿಸತಕ್ಕ ಪಾಪ ಎಂದರ್ಥ. ನೇರಾಗಿ ನಿನ್ನನ್ನು ಹೇಳುವಕ್ಕಿಂತ ಯಾರಾದರೂ ಇಂಥದ್ದು ಮಾಡಿದ್ದರೆ ಅಂತ ನಾನು ಸಾಯಿಸ್ತಿದ್ದೆ ಅಂದರೆ ಅರ್ಥವೇನು? ನಿಮ್ಮನ್ನು ನೇರಾಗೇನು ಹೇಳಲಿಲ್ಲ, ನೀವು ಪೊಲೀಸ್ಗೂ ಸಿಗಲ್ಲ, ಪೊಲೀಸ್ಗೂ ಸಿಕ್ಕಾಕ್ಕೊಳ್ಳಲ್ಲ, ಬಟ್ ಹೇಳಿದು ಮಾತ್ರ ಹೇಳ್ತಕ್ಕದ್ದೇನೋ ಹೇಳಿಬಿಟ್ಟಿದ್ದು. ಹಾಗೆ ದರ್ ಇಸ್ ಎ ರೌಂಡ್ ವೇ ಆಫ್ ಟೆಲ್ಲಿಂಗ್, ಪೊಲೈಟ್ ವೇ ಆಫ್ ಟೆಲ್ಲಿಂಗ್. ಬಟ್ ಡೋಂಟ್ ಕಾಂಪ್ರಮೈಸ್. ಟ್ರೈಂಗ್ ಟು ಬಿ ಗುಡ್ ಅಂದರೆ ವೈ ಶುಡ್ ಬಿ ಗುಡ್? ಗುಡ್ ಅಂದರೆ ನಮ್ಮ ಕಡೆಯಿಂದ ಅವರ ಮೇಲೆ ದ್ವೇಷ ಇಲ್ಲ, ದುರುದ್ದೇಶ ಇಲ್ಲ, ಅವರನ್ನು ದೋಚಿಕೊಳ್ಳಬೇಕು, ಅವರನ್ನು ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಬೇಕು ಎಂದು ನಮ್ಮ ಈವಿಲ್ ಇಂಟೆನ್ಷನ್ ಇಲ್ಲ. ದಟ್ ಮಚ್ ಈಸ್ ಗುಡ್. ಬಟ್ ಟು ಬಿ ಗುಡ್ ಅಂದರೆ ಅವರು ಕೆಟ್ಟವರಾಗಿದ್ದರೂ ವಿ ಹ್ಯಾವ್ ಟು ಬಿ ನೈಸ್ ಟು ದೆಮ್ ಅಂದರೆ ಅದೇನು? ಅವರ ಉದ್ದೇಶ ಹಿಂದೂ ಮತ ನಾಶ ಮಾಡಬೇಕು ಎಂದು ಓಪನ್ ಹೇಳಿಬಿಟ್ಟರು. ಬೈಬಲ್ನಲ್ಲಿ, ಕುರಾನ್ನಲ್ಲಿದೆ, ನಮ್ಮ ಉದ್ದೇಶವೇ ಇತರ ಮತಗಳನ್ನು ನಾಶ ಮಾಡುವುದು, ಮಂದಿರಗಳನ್ನು ನಾಶ ಮಾಡಿ ಎಲ್ಲರನ್ನು ಕ್ರಿಸ್ತು ಮುಸ್ಲಿಮರು ಮಾಡಿಬಿಡುವುದೇ ನಮ್ಮ ಧರ್ಮ, ನಮ್ಮ ಮತ ಇದೆ ಎಂದು ಹೇಳ್ತಾರೆ. ಆದರೂ ನಾನು ಅವರನ್ನು ಹರ್ಟ್ ಮಾಡಬಾರದು ಅದೇಕೆ? ಅವರು ಕೆಟ್ಟತನ ಮಾಡಿದ್ದು ನೀವು ಅವರನ್ನು ಅಪ್ಪೀಸ್ ಮಾಡಬೇಕಾ? ಸಂತುಷ್ಟೀಕರಣ ಮಾಡಬೇಕಾ? ಇದು ಪೊಲಿಟಿಷಿಯನ್ಸ್ಗೆ ಓಟ್ಗೋಸ್ಕರ ಅವ್ರು ಕೆಟ್ಟವರಾಗಿದ್ದರೆ ಸಿಹಿಯಾಗಿ ಮಾತಾಡ್ತಾರೆ. ವೈ ಶುಡ್ ಬಿ ಲೈಕ್ ಎ ಪೊಲಿಟಿಷಿಯನ್ಸ್? ಕೆಲವು ಹೇಳಬೇಕಾಗಿಲ್ಲ, ಕೆಲವೊಮ್ಮೆ ಹೇಳಲ್ಲ. ನಾನು ನಿಮ್ಮ ಅಭಿಪ್ರಾಯ ಹೇಳು ಅಂದರೆ ಬೇಕಾಗಿಲ್ಲ. ಐ ನೀಡ್ ನಾಟ್ ಟೆಲ್. ಸಂದರ್ಭ ಬಂದರೆ ಹೇಳ್ತೀನಿ, ಈಗೇನು ಹೇಳಲ್ಲ. ಅವ್ರು ಹೇಳ್ತಾರೆ ಹೇಳಿಸ್ತಾರೆ. ಹೇಳಬೇಡ. ನೀವು ಹೇಳಿದ್ದರೆ ಸತ್ಯವೇ ಹೇಳು, ಹೇಳಿದ್ದು ಇಂಡೈರೆಕ್ಟ್ಲಿ ಹೇಳು, ಇನ್ನೊಬ್ಬರ ಹೆಸರಿನಲ್ಲಿ ಇಟ್ಟು ಹೇಳು ಅಲ್ಲವೇ? ವಿವೇಕಾನಂದ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ನಲ್ಲಿ ಹೇಳುವಾಗ ಇನ್ನೊಬ್ಬರ ಹೆಸರಿನಲ್ಲಿ ಇಟ್ಟು ಹೇಳಿದ ಅವರು ನೇರಾಗಿ. ಬಟ್ ಅವ್ರಿಗೆ ಅರ್ಥವಾಯಿತು, ನಮ್ಮನ್ನೇ ಹೇಳ್ತಾ ಇದ್ದಾರೆ. ಸಿಟ್ಟು ಮಾಡಿಕೊಂಡ್ರು ಏನು ನಡೆಯಲ್ಲ. ಏಕೆಂದರೆ ನಿಮ್ಮ ಡೈರೆಕ್ಟ್ಲಿ ನಿಮ್ಮ ಹೆಸರಿಟ್ಟು ಹೇಳಲಿಲ್ಲ, ಇನ್ನೊಬ್ಬರ ಹೆಸರಿನಲ್ಲಿ ಹೇಳಿದೆ. ಹಾಗೆ ಇಂಡೈರೆಕ್ಟ್ಲಿ ಹೇಳಬೇಕಾಗ್ತದೆ. ಬಟ್ ನಾಟ್ ಟ್ರೈ ಟು ಪ್ಲೀಸ್ ಅ ವಿಕೆಡ್ ಫೆಲೋ ಆ್ಯಂಡ್ ಈಸ್ ಡಿಸೈರ್. ಅವರ ಆಸೆಯನ್ನು, ಕೆಟ್ಟ ಆಸೆಯನ್ನು ಪೂರೈಸುವುದಕ್ಕೆ, ಅವರಿಗೆ ಕೆಟ್ಟ ಆಸೆ ಪೂರೈಸುವುದಿದೆ, ಅದಕ್ಕೆ ನೀವು ಸಹಾಯ ಮಾಡಬೇಕು ಹೇಳ್ತಾನೆ. ಅವಾಗೇನು ಮಾಡ್ತೀರಿ? ಅಯ್ಯೋ, ಐ ಶುಡ್ ಪ್ಲೀಸ್ ಹಿಮ್, ಐ ಶುಡ್ ಬಿ ಗುಡ್ ಟು ಹಿಮ್, ಐ ಶುಡ್ ಬಿ ನೈಸ್ ಟು ಹಿಮ್ ಅಂದರೆ ಅರ್ಥವೇನು? ಏನೇನೋ ಹೇಳ್ತಾರೆ. ಎಷ್ಟೋ ಉದಾಹರಣೆಗಳಿವೆ, ಅದೆಲ್ಲ ಹೇಳುವುದ ಈಗ ಟೈಮ್ ಹೆಚ್ಚಾಗ್ತದೆ. ಎಷ್ಟೋ ಉದಾಹರಣೆಗಳು ನಾನು ನೋಡಿದೆ. ಯಾರೋ ಏನೋ ಮಾಡ್ತಾರೆ, ನನ್ನ ಮೇಲೆ ಹಾಕಿ ಹೋಗ್ತಾರೆ. ನೀವು ಹೇಳಿ ಗುರುಗಳೇ ಎಂದು ಹೇಳ್ತಾರೆ. ನಾನು ಯಾರು ಹೇಳುವುದಕ್ಕೆ ನನಗೇನು ಸಂಬಂಧವಿಲ್ಲ, ನೀವು ಗುರುಗಳಲ್ಲವೇ, ಅದರಿಂದ ನಿಮ್ಮ ಮಾತು ಕೇಳ್ತಾರೆ. ಹೇಳಿ ಅವರಿಗೆ. ಅವ್ರು ಯಾರೋ ಮನೆ ಇದೆ, ಅವ್ರು ಏನೋ ಮಾಡ್ತಾಯಿದ್ದಾರೆ, ನೀವು ಅವ್ರಿಗೆ ಹೇಳಿ ಗುರುಗಳೇ. ನಾನು ಯಾರು ಹೇಳುವುದಕ್ಕೆ ನನಗೇನು ಸಂಬಂಧವಿಲ್ಲ, ನನ್ನ ಮಾತು ಅವ್ರಿಗೆ ಹೇಳುವುದಿಲ್ಲ. ನಾನು ಏನು ಹೇಳುತ್ತಾ ಇಲ್ಲ ಅಂದರೆ ಅದನ್ನು ಆಧರಿಸ್ತಾ ಇದ್ದಾನೆ. ನಾನು ಹೇಳುವುದು ಶುರು ಮಾಡಿಬಿಟ್ರೆ ನಿಮ್ಮ ಹಾಗೆ ನನ್ನನ್ನು ದ್ವೇಷ ಮಾಡ್ತಾರೆ. ನಾನೇಕೆ ಹೇಳುವುದು? ಅವರಿಗೆ ಬೇಕಂತೆ ಅದು ಹೋಗಿ ನಾನು ಹೇಳಬೇಕಂತೆ. ನೋಡಿ ಏನು ವಿಚಿತ್ರ ಜನರು. ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಹಾಕ್ತಾರೆ, ಮತ್ತೆ ಅದಕ್ಕೆ ಸಮರ್ಥಿಸ್ತಾರೆ. ನೀವು ಗುರುಗಳು ನಿಮ್ಮನ್ನು ಯಾರೇನು ಹೇಳ್ತಾರೆ, ಏನು ಹೇಳಲ್ಲ ನಿಮಗೆ, ನೀವು ಹೋಗಿ ಅಂತ ಹೇಳಿ. ನಿಮಗೇನಾಗಲ್ಲ. ಆದ್ದರಿಂದ ಯು ನೀಡ್ ನಾಟ್ ಬಿ ಅನ್ನೆಸೆಸರಿಲಿ ಗುಡ್. ಜನರಲ್ಲಿ ಅಂದರೇನು? ನಮ್ಮ ಕಡೆಯಿಂದ ದುರುದ್ದೇಶ, ದುರ್ಬುದ್ಧಿ, ಸ್ವಾರ್ಥ, ಅಕಾರಣ ದ್ವೇಷ ಇಟ್ಕೊಳ್ಳಬೇಕಾಗಿಲ್ಲ. ಹ್ಯಾವ್ ಎ ಕ್ಲೀನ್ ಮೈಂಡ್ ಆ್ಯಂಡ್ ಕ್ಲೀನ್ ಹಾರ್ಟ್. ಶುದ್ಧವಾದ ಮನಸ್ಸು, ನಿರ್ಮಲವಾದ ಭಾವ ಇರ್ತದೆ. ಅವನು ಕೆಟ್ಟವನಾಗಿದ್ದರೂ ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕಾಗಿಲ್ಲ. ಎಲ್ಲರೂ ಇದ್ದಾರೆ ಒಳ್ಳೆಯದು, ಕೆಟ್ಟ ಇವನು ಇದ್ದಾನೆ, ಇರಲಿ. ಕೆಟ್ಟ ಇದ್ದರೂ
ಮನುಷ್ಯನಾಗಿರುವಂಥ ಅಧಿಕಾರ, ಮನುಷ್ಯನಾಗಿ ಆಧರಿಸುವ ಯೋಗ್ಯತೆ ಎಲ್ಲರಿಗೂ ಇರುತ್ತದೆ. ಅವನು ಕೆಟ್ಟನಾಗಿರ್ಬೋದು, ಸ್ಟಿಲ್ ಮನುಷ್ಯನೇ ಅಲ್ಲವೇ? ಕೆಟ್ಟವನಾಗಿದ್ದರೂ ಮನುಷ್ಯನಾಗಿ ಅವರನ್ನು ಆಧರಿಸುವ ಹಕ್ಕು ಎಲ್ಲರಿಗಿದೆ. ಅಷ್ಟು ಮಾತ್ರ ನಾನು ಆಧರಿಸ್ತೀನಿ. ಬಟ್ ನಾನೊಂದು ಸ್ಪೆಷಲ್ ತಪ್ಪು ಮಾಡ್ತಾ ಇದ್ದೀನಿ, ಅದಕ್ಕೆ ನೀವು ಸಹಾಯ ಮಾಡಬೇಕು ಅಂದರೆ ವೈ ಶುಡ್ ಬಿ ಡೂ ದ್ಯಾಟ್? ವಿ ನೀಡ್ ನಾಟ್ ಬಿ ಗುಡ್ ದ್ಯಾಟ್, ವಿ ಹ್ಯಾವ್ ಟು ಬಿ ರೈಟೇ ಹೇಳಬೇಕು. ಬಟ್ ಜನರು ಎಲ್ಲರೂ ಸ್ವಾರ್ಥವೇ ನೋಡ್ತಾರೆ, ಅದರಿಂದ ಅವರಿಗೆ ಹೊಂದಲ್ಲ, ಎಷ್ಟೋ ಕಡೆ ಅವರು ಮೆಚ್ಚಲ್ಲ. ಆವಾಗ ಇಂಡೈರೆಕ್ಟ್ಲಿ ಹೇಳಬೇಕು. ಕೆಲವು ಕಡೆ ಹೇಳಬೇಕಾಗಿಲ್ಲ. ಇಲ್ಲಿ ಹೇಳಿದ್ದರೆ ಅವನೇನು ಬದಲಾಯಿಸ್ತಾನೆ, ಕೆಲವರು ತಪ್ಪು ಹೇಳಿದ್ದಾನೆ, ತಪ್ಪು ಹೇಳಿದ್ದರೆ ಅವರೇನು ಬದಲಾಯಿಸಲ್ಲ, ಇವರು ಮಾಡಲ್ಲ, ಸುಮ್ಮನೆ ನಮ್ಮ ಮಾತು ವೇಸ್ಟ್ ಆಗ್ತದೆ. ನಾವು ಹೇಳಿದ್ದೇವೆ ಎಂದು ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ, ಅವರು ಮಾತ್ರ ಹಾಗೇ ಇರ್ತಾರೆ. ಅವರು ತಪ್ಪು ಎಂದು ಗೊತ್ತು, ಜನರು ಹೇಳ್ತಾರೆ ಬೇಕೆಂದು ಅವರು ಒಪ್ಪುತ್ತಾ ಇಲ್ಲ, ನಮ್ಮಿಂದ ಹೇಳಿಸ್ತಾರೆ. ನೀವೇ ಹೇಳಿ ಗುರುಗಳೇ, ಅವರು ಹೇಳಿದ್ದು ತಪ್ಪಲ್ಲವಾ ಎಂದು ಹೇಳ್ತಾರೆ. ನಾನು ಹೇಳ್ತೀನಿ, ನಾನು ಯಾರು ಹೇಳೋದಕ್ಕೆ? ಅಲ್ಲ ಸರ್, ನೀವೆಲ್ಲ ಗುರುಗಳೇ ಅಲ್ಲವೇ, ನೀವು ಹೇಳಿ ತಪ್ಪು ಅವರದೇ ಅಲ್ಲವೇ? ನನ್ನ ಬಾಯಿನಿಂದ ಹೇಳಿಸಬೇಕಾ? ಓಕೆ, ನಾನು ಹೇಳ್ತೀನಿ, ನೀವು ಒಪ್ಕೊಳ್ತೀಯಾ? ಒಪ್ಕೊಂಡ್ರೆ ಹೇಳ್ತೀನಿ. ನನ್ನ ಜಡ್ಜ್ಮೆಂಟು ನೀವು ಒಪ್ಕೊಂಡ್ರೆ ಹೇಳ್ತೀನಿ, ಇಲ್ಲಾಂದರೆ ಸುಮ್ಮನೆ ಹೇಳೋದಕ್ಕೆ ನಾನು ಏಕೆ ಕೆಟ್ಟರಾಗೋದು ಮಧ್ಯದಲ್ಲಿ? ಅದು ನೀವು ಫೈಟ್ ಮಾಡಿಕೊಂಡು ನೀವು ನೋಡ್ಕೊಂಡು ನಾನು ಮಧ್ಯದಲ್ಲಿ ಹೇಳುವುದಕ್ಕೆ? ಅನಾವಶ್ಯಕವಾಗಿ ಎಲ್ಲಿ ಹೇಳಬೇಕಾಗಿಲ್ಲವೋ ಹೇಳಬೇಕಾಗಿಲ್ಲ, ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೀವಿ ಅಷ್ಟೇ, ಎಲ್ಲ ಕಡೆಯೂ ಹೇಳಬೇಕಾಗಿಲ್ಲ. ಬಟ್ ಆ್ಯಸ್ ಎ ಗುಡ್ ಓಕೆ, ಎಲ್ಲರೂ ಒಳ್ಳೆಯದಾಗಲೇ ಎಂದು ನೋಡ್ತೀವಿ. ಸರ್ವೇ ಜನ ಸುಖಿನೋ ಭವಂತೆ ಇಟ್ಕೊಳ್ತೀವಿ. ಅವರ ಅಕಾರಣವಾಗಿ ನಾವು ಹಿಂಸೆ ಮಾಡಬೇಕು, ಅವರಿಗೆ ಅನ್ಯಾಯ ಮಾಡಬೇಕು ನಮಗೇನಿಲ್ಲ ಅಷ್ಟೇ ಹೊರತು ಬೀಯಿಂಗ್ ಗುಡ್ ಅಂದರೆ ಏನು? ಅವನು ಕೆಟ್ಟವನಾಗಿದ್ದರೂ ಕೆಟ್ಟ ಕೆಲಸದಲ್ಲಿಯೂ ಯು ಹ್ಯಾವ್ ಟು ಬಿ ನೈಸ್. ವೈ ಶುಡ್ ಬಿ ನೈಸ್? ಅವರಿಂದ ನಮಗೆ ನೇರಾಗಿ ಅವರೇ ಹೇಳ್ತಾರೆ, ನಿಮಗೇನು ತೊಂದರೆ ಮಾಡ್ತಾ ಇದ್ದೀನೋ? ಇನ್ನೊಬ್ಬರು ಮನೆಗೂ ಹೋಗ್ತಾ ಇದ್ದಾನೆ, ಇನ್ನೊಬ್ಬರು ಮನೆಯಲ್ಲಿ ಕಳ್ಳತನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಾವು ಅದೇ ಕಪ್ಪ ಮಾಡ್ತಾ ಇದ್ದೀವಿ ಅಂದರೆ ಅವರೇನು ಹೇಳ್ತಾರೆ, ನಿನ್ನ ಮನೆನಾ? ನೀವು ಯಾಕೆ ಹೇಳೋದು? ನಿನ್ನ ಮನೆನಾ? ನಾನು ನಿನ್ನ ಮನೆಗೆ ಮಾಡಿದ್ದೀನಾ? ನೀವು ಯಾರು ಬರುವುದಕ್ಕೆ? ಯಾರು ಮನೆ ಆದರೂ ಯಾಕಂದರೆ ಯಾರು ಮನೆ ಎಂದು ಇನ್ನೊಬ್ಬರದ್ದು ನೀನೇಕೆ ಮಾತಾಡೋದು? ಸ್ವಾರ್ಥರು ಹೀಗೆ ಮಾತಾಡ್ತಾರೆ. ನೀವು ಯಾರು ಮಾಡಿದ್ದರೂ ತಪ್ಪದು ಸಮಾಜದಲ್ಲಿ ನಾವು ಧರ್ಮ ನೋಡಬೇಕು. ಈ ಕಾಲದಲ್ಲಿ ಹೀಗೆ ಮಾತಾಡ್ತಾ ಇದ್ದಾರೆ. ಸಮಾಜದಲ್ಲಿ ಧರ್ಮ ಎಂದು ನೋಡಬಾರದಂತೆ. ನಿಮ್ಮ ಪ್ರತಿಯೊಂದು ಪರ್ಸನಲೇ ಮಾತಾಡ್ತಾರೆ. ನಿಮ್ಮ ಪರ್ಸನಲ್ ತೊಗೊಂಡಿದ್ದೀನ, ನೀವು ಯಾಕೆ ಹೇಳೋದು? ಅವ್ರು ತೊಗೊಂಡೆ, ನಿಮಗೆ ಯಾಕೆ? ನೀವು ಅವ್ರಿಗೆ ನಿಮಗೇನು ಸಂಬಂಧ? ಅವ್ರು ನಿಮಗೇನು ಹಣ ಕೊಟ್ಟರಾ? ಅವ್ರಿಗೆ ನಿಮಗೇನು ಸಂಬಂಧ? ಈಗ ಏನೇನೋ ಅಂದರೆ ಏನು? ಎಲ್ಲರೂ ನಾನು ಹೇಗೆ ಸ್ವಾರ್ಥನೋ ನೀವು ಸ್ವಾರ್ಥವಾಗೇ ಮಾತಾಡಬೇಕು, ಹೀಗೆ ಮಾತಾಡ್ತಾರೆ. ನೀವು ಸ್ವಾರ್ಥ ಬಿಟ್ಟು ಎಲ್ಲರಿಗೂ ತಪ್ಪು ಮಾಡ್ತಾ ಇದ್ದೀವಿ, ಸಮಾಜವೇ ಕಟ್ಟು ಹೋಗ್ತಾ ಇದೆ, ಆಗಬಾರದಂದರೆ ಗಿಮಾಜ ಅದೇನು? ನನಗೆ ಬೇಕು ಮಾಡ್ಕೊಳ್ತಾ ಇದ್ದೀನಿ, ನೀವು ಯಾರ ಮಧ್ಯದಲ್ಲಿ ಬರುವುದಕ್ಕೆ? ಅಂದರೆ ನೀವು ಸ್ವಾರ್ಥನೇ ಆಗಿರಬೇಕು, ಸಮಾಜ ನೋಡಬಾರದು ಎಂದರ್ಥ. ಸ್ವಾರ್ಥರು ಇನ್ನೊಬ್ಬರು ಸ್ವಾರ್ಥ ಅಂದರೆ ಏನು? ಅವರಿಗೆ ಅನುಕೂಲವಾಗಿರುವ ಕಡೆ ಇರಬೇಕು, ಅವರಿಗೆ ಕೆಟ್ಟದಾಗಿದ್ರೆ ನೀವು ಸಮಾಜ ಮಾತಾಡಬಾರ್ದು. ಹೀಗೆ ಇರ್ತಾರೆ, ನೋಡಲಿಲ್ಲವ ಇಂಥವ್ರು? ಎಲ್ಲರೂ ಹೀಗೆ ಇರ್ತಾರೆ, ಹೀಗೆ ಮಾತಾಡ್ತಾರೆ. ಆಯ್ತು, ಇವತ್ತಿನ ಪಾಠ ಏನು ತುಂಬ ಇದೆ, ಈ ವಿಷಯ ಪೂರ್ತಿ ಆಗಲಿಲ್ಲ. ನೋಡಿ, ಐ ಆಮ್ ಆಲ್ವೇಸ್ ಟಾಟ್ ಹೌ ಟು ಬಿ ಗುಡ್ ದೆನ್ ಹೌ ಟು ಬಿ ರೈಟ್. ಏಕೆಂದರೆ ಇದೆಲ್ಲ ಪೊಲಿಟಿಷನ್ಸು ಅವರ ಓಟ್ಗೋಸ್ಕರ ಏನೇನು ನಾವು ವಿ ವಾಂಟ್ ಸೋಷಲ್ ಪೀಸ್. ಮುಸಲ್ಮಾನರು ಹಚ್ಚಿ ಹಿಂದೂಗಳನ್ನು ನಾಶ ಮಾಡಿದ್ದರೆ ಏನಂದರೆ ಇಬ್ಬರು ದೂರವಾಗಿರಿ ಅಷ್ಟೇ. ಅವರು ಅನ್ಯಾಯ ಮಾಡಿದಾರಪ್ಪ ಅಂದರೆ ನೋಡಿ, ಯಾರ್ಯಾರು ಜಗಳ ಮಾಡಬಾರ್ದು, ಎಲ್ಲ ಪೀಸ್ ಆಗಿರಬೇಕಷ್ಟೇ. ನಮ್ಮದು ಅನ್ಯಾಯವಾದರೆ ಅವ್ರಿಗೇನೋ ಓಟ್ ಬಂದರೆ ಸಾಕು. ಈ ರಾಕ್ಷಸರಿಗೆ, ಎಲ್ಲ ರಾಜಕಾರಣಿಗಳು ರಾಕ್ಷಸರೇ. ಅವ್ರಿಗೆ ಓಟ್ ಬಂದರೆ ಸಾಕು, ನೀವು ಸತ್ತು ಹೋದರೇನು? ಪೀಸ್ ಇರಬೇಕು, ಶಾಂತಿ ಎಲ್ಲರಾಗಬೇಕು ಅಷ್ಟೇ. ಹೀಗೆ ಮಾತಾಡ್ತಾರೆ. ಅವರಿಗೆ ರೈಟ್ ಬೇಡ, ನೈಸ್ ಆಗಿದ್ದರೆ ಸಾಕು. ಅವ್ರಿಗೆ ಏಕೆಂದರೆ ಅವ್ರಿಗೆ ಓಟ್ ಬೇಕು ಅಷ್ಟೇ, ಕೆಟ್ಟವರಿರಲಿ ನಮಗೇನು. ಈ ಪೊಲಿಟಿಷನ್ನಿಂದ ಏನಾಗ್ತದೆ? ಇವರು ಧರ್ಮಾತ್ಮರಲ್ಲ, ಇವರು ಪ್ಲೀಸಿಂಗ್ ಆತ್ಮರು. ನೀವು ಹೇಳಿದ್ರಲ್ಲ, ಗುಡ್ ಪೊಲಿಟಿಷನ್ಸ್, ದೇ ಆರ್ ನಾಟ್ ಧಾರ್ಮಿಕ್ ಪೊಲಿಟಿಷನ್ಸ್ ಅಲ್ಲ, ರೈಟ್ ಪೊಲಿಟಿಷನ್ಸ್ ಅಲ್ಲ, ದೇ ಆರ್ ಆಲ್ ಗುಡ್ ಪೊಲಿಟಿಷನ್ಸ್. ಅಂದರೆ ಟ್ರೈಂಗ್ ಟು ಬಿ ಗುಡ್ ಟು ಅದರ್ಸ್ ಟು ಗೆಟ್ ಸೆಲ್ಫಿಶ್ ಲಾಭ. ಸ್ವಾರ್ಥ ಲಾಭಕ್ಕೋಸ್ಕರ, ಓಟುಗಳಿಗೋಸ್ಕರ ಒಳ್ಳೆಯವರಾಗಿರುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲರ ಜೊತೆಗೆ ಒಳ್ಳೆಯದೇನು? ಅವರು ದುಷ್ಟರಾದರೆ ನಿಮಗೆ ಅವ್ರು ಓಟು ಬರುತ್ತದಲ್ಲ, ಇರಲಿ. ಅವರಿಂದ ಸಮಾಜಕ್ಕೆ ಆಗ್ತಾನೆ. ಅದೆಲ್ಲ ಸಮಾಜ ಈಗ ಓಟು ಮಾತಾಡ್ತಾ ಇದ್ದು ಸಮಾಜ ಬಿಡುವನೆ ಅಂತ, ಅದು ನಂತರ ನೋಡೋಣ. ನಂತರ ಏನು ಓಟು ಮುಗಿದ ನಂತರ ಅದು ಹೋಯ್ತಲ್ಲ, ಈಗ ಅದು ಇಲ್ಲ, ಇದು ಇಲ್ಲ, ಮಾತಾಡಲೇಬೇಡ, ತಮ್ಮ ಕೆಲಸ ಆದರೆ ಸಾಕು. ಈಗ ಆ ಥರ. ಅದರಿಂದ ಯಾರು ಹೇಳಿದ್ದಾರೆ ಟು ಬಿ ಗುಡ್ ಎಂದು? ಯಾರು ಹೇಳಿದ್ದಾರೆ? ಮುಸ್ಲಿಂ ಕ್ರಿಶ್ಚರನ್ನು ಹಿಂದೂಗಳನ್ನು ದ್ವೇಷ ಮಾಡಬೇಡ, ಇವರು ಸೈತಾನ್ ಪೂಜಕರು, ಇವರು ದೇವರಲ್ಲ, ಇವರ ಮಂದಿರಗಳು ಏನು ಸೈತಾನ್ ಪೂಜರು ಎಂದು ಅವರು ಹೇಳಬೇಡ ಎಂದು ಯಾರೂ ಹೇಳಲ್ಲ.
ಹಿಂದೂಗಳಿಗೆ ಹೇಳ್ತಾರೆ ನೀವು ರೆಸ್ಪೆಕ್ಟ್ ಮಾಡು, ಇತರ ಮತಗಳನ್ನು ಆಧರಿಸು. ಅವರನ್ನು ಹೇಳ್ತಾರೆ ನೋಡು, ಅವ್ರ ಬೈಬಲ್ ಕುರಾನೇ ನೋಡು. ಅದೇ ನಿಜವಾದರೆ ಮುಂದೆ ಫಸ್ಟ್ ಥಿಂಗ್ ಮಾಡತಕ್ಕದ್ದು ಬೈಬಲ್ ಕುರಾನ್ ಬ್ಯಾನ್ ಮಾಡು. ಬೈಬಲನ್ನು ಕುರಾನನ್ನು ಮೊದಲು ಬ್ಯಾನ್ ಮಾಡು. ಏಕೆ? ಅದರಲ್ಲಿರುವುದೆಲ್ಲ ಇನ್ನೊಬ್ಬರನ್ನು ದ್ವೇಷ ಮಾಡುವುದೇ. ನಾವೆಲ್ಲರ ಪ್ರೀತಿ ನಾವೇ ಇರಬೇಕಾ? ಅವ್ರಿರಬಾರ್ದಾ? ನೋಡಿ, ಬುದ್ಧಿ ನೋಡಿ. ಏಕೆಂದರೆ ಪೊಲಿಟಿಷಿಯನ್ಸ್ಗೆ ವೋಟ್ ಬೇಕು, ಏನಾದರೂ ಮಾತಾಡ್ತಾರೆ ಅಲ್ಲ, ನೋಡಿ ಹೇಗೆ ಮಾತಾಡ್ತಾರೆ. ಅದರಿಂದ ಐ ಆಮ್ ಆಲ್ವೇಸ್ ಟಾಟ್. ಹೂ ಆರ್ ದೋಸ್ ಐ ಆಮ್ ಟಾಟ್ ಬೈ ವಿಚ್ ಇಡಿಯಟ್? ದಿಸ್ ಎಜುಕೇಷನ್ ಸಿಸ್ಟಮ್ ಈಸ್ ಸ್ಟಾರ್ಟೆಡ್ ಬೈ ದೀಸ್ ಪೊಲಿಟಿಷಿಯನ್ಸ್ ಓನ್ಲಿ. ಪೊಲಿಟಿಷಿಯನ್ಸು ತಮ್ಮ ವೋಟ್ಗೋಸ್ಕರ ಹೋಲ್ ಎಜುಕೇಷನ್ ಸಿಸ್ಟಮ್ ನಡೆಯುತ್ತಾ ಇದೆ. ಅವರ ವೋಟ್ಗೋಸ್ಕರನೇ ಹೊರತು ನೀವು ಸಜ್ಜನರು ಧರ್ಮಾತ್ಮರಾಗುವುದಕ್ಕೆ ಅವರು ಎಜುಕೇಷನ್ ನಡೆಯುತ್ತಾ ಇದ್ದಾರಾ? ಅವರ ವೋಟ್ಗೋಸ್ಕರ ಬ್ರಿಟಿಷರು ಮಾಡಿರುವ ಎಜುಕೇಷನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಐ ಆಮ್ ಆಲ್ವೇಸ್ ಟಾಟ್ ಹೌ ಟು ಬಿ ಗುಡ್, ಬಿಕಾಸ್ ಇಫ್ ಯು ಆರ್ ಗುಡ್ ಯು ಕ್ಯಾನ್ ಬಿ ಈಸಿಲಿ ಎಕ್ಸ್ಪ್ಲಾಯ್ಟೆಡ್. ದಟ್ಸ್ ವೈ ಯು ಆರ್ ಟು ಬಿ ಗುಡ್. ವೈ ಶುಡ್ ಯು ಗುಡ್? ಟೆಲ್ ಮಿ. ಸೊ ದಟ್ ಯು ಕ್ಯಾನ್ ಬಿ ಈಸಿಲಿ ಎಕ್ಸ್ಪ್ಲಾಯ್ಟೆಡ್ ಬೈ ಅದರ್ಸ್. ಸೊ ಇಟ್ ಈಸ್ ಕನ್ವೀನಿಯಂಟ್ ಟು ದೆಮ್. ಓ ಯು ಆರ್ ಸೋ ನೈಸ್ ಮ್ಯಾನ್, ಬಾ ನಿನ್ನಂಥ ಒಳ್ಳೆಯವನು ಎಲ್ಲಿ ನೋಡಲಿಲ್ಲ, ವಾಟ್ ಎ ನೈಸ್ ಮ್ಯಾನ್, ವಾಟ್ ಎ ಗ್ರೇಟ್ ಮ್ಯಾನ್, ಐ ಆಮ್ ಸೋ ಪ್ರೌಡ್ ಟು ಬಿ ಫ್ರೆಂಡ್ಲಿ ವಿತ್ ಯು. ಅದರಿಂದ ಶೇಕ್ ಹ್ಯಾಂಡ್ ಮಾಡಿ ಸ್ವಲ್ಪ ನಿಮ್ಮ ನಂಬರ್ ಕೊಡಿ, ನಿಮ್ಮ ಆಟೋಗ್ರಾಫಿ ಕೊಡಿ. ಏಕೆ? ನಿನ್ನನ್ನು ನಾಳೆ ದಿವಸ ಚೆನ್ನಾಗಿ ಮೋಸ ಮಾಡ್ಬೋದು, ನೀವು ಒಳ್ಳೆಯವನೇನು. ದೇ ವಾಂಟ್ ಯು ಟು ಬಿ ಗುಡ್ ಸೊ ದಟ್ ಐ ಕ್ಯಾನ್ ಈಸಿಲಿ ಎಕ್ಸ್ಪ್ಲಾಯ್ಟ್ ಯು. ದಟ್ಸ್ ವೈ ಯು ಆರ್ ಅಪ್ರಿಷಿಯೇಟೆಡ್, ಪ್ರೇಸ್ಡ್, ಆ್ಯಂಡ್ ಯು ಆರ್ ಗಿವನ್ ಪದ್ಮಭೂಷಣ್ ಅವಾರ್ಡ್ ಆಲ್ಸೋ. ಅಲ್ಲವೇ? ನಾಳೆ ನಿಮಗೆ ಪದ್ಮಭೂಷಣ್ ಕೊಡ್ತೀವಿ. ಏಕೆ ಅಂದರೆ ಇಫ್ ಯು ಆರ್ ಗುಡ್ ಐ ಕ್ಯಾನ್ ಎಕ್ಸ್ಪ್ಲಾಯ್ಟ್ ಯು. ಅದು ಆದರೆ ಬಟ್ ಇಫ್ ಯು ಆರ್ ರೈಟ್, ನೋ ಪದ್ಮಭೂಷಣ್. ಏನಾದರೂ ಇದ್ದರೆ ಇನ್ನು ಮಿಕ್ಕ ಭೂಷಣಗಳೆಲ್ಲ ತೆಗೆದು ಬಿಡ್ತೀವಿ. ಎಲ್ಲ ಭೂಷಣಗಳೆಲ್ಲ ತೆಗೆದು ಬಿಡ್ತೀವಿ. ನೋಬಡಿ ವಾಂಟ್ಸ್ ಧರ್ಮ. ದಟ್ಸ್ ವೈ ಧರ್ಮ ಪದವೇ ತೆಗೆದು ಬಿಟ್ಟರು. ಧರ್ಮ ಪದವನ್ನು ರಿಲಿಜನಿಂದ ಅನುವಾದ ಮಾಡಿಬಿಟ್ಟರು. ಇಸ್ಲಾಂ ಧರ್ಮ ಅಂತೆ, ಕ್ರಿಸ್ತು ಧರ್ಮ ಅಂತೆ. ಯಾವ ಇಡಿಯಟ್ ಹೇಳಿದ್ದನಪ್ಪ ಇಸ್ಲಾಂ ಧರ್ಮವಾ? ಅಲ್ಲೇನಾದರೂ ಧರ್ಮ ಇದೆ? ಬೈಬಲ್ನಲ್ಲಿ ಒಂದು ಮಾತಿದೆಯಾ ಧರ್ಮ? ಕುರಾನ್ನಲ್ಲಿ ಒಂದು ಮಾತಿದೆಯಾ ಧರ್ಮ? ಬರೀ ಧರ್ಮ ಮಾತೇನು? ದೇ ಹ್ಯಾವ್ ಕಿಲ್ಡ್ ಇಂಡಿಯನ್ ಕಲ್ಚರನ್ನು ಡೆಸ್ಟ್ರಾಯ್ ಮಾಡಿದ್ದು ಆಲ್ ದೀಸ್ ಇಡಿಯಟ್ಸ್ ಹೂ ಎವರ್ ಯೂಸ್ಡ್ ಹಿಂದೂಯಿಸಮ್ ಎಸ್ ಎ ರಿಲಿಜನ್. ಧರ್ಮ ಎಂಬುದು ಅರ್ಥವನ್ನು ರಿಲಿಜನಿಂದ ಅನುವಾದ ಮಾಡಿ ಯಾರು ಮಾಡಿದ್ದಾರೋ ಆಲ್ ದೋಸ್ ಆರ್ ಇಡಿಯಟ್ಸ್, ಆಲ್ ದೋಸ್ ಇಂಟೆಲೆಕ್ಚುವಲ್ಸ್, ಆಲ್ ದೋಸ್ ಆರ್ ಟೆರ್ರಿಬಲಿ ಅನ್ಫರ್ಗಿವಬಲ್ ಕ್ರಿಮಿನಲ್ಸ್. ದೇ ಹ್ಯಾವ್ ಡನ್ ಗ್ರೇಟೆಸ್ಟ್ ಡ್ಯಾಮೇಜ್ ಟು ದ ಹ್ಯುಮ್ಯಾನಿಟಿ. ಮಾನವ ಸಮಾಜಕ್ಕೆ ಅನ್ಯಾಯ ಮಾಡಿಬಿಟ್ರು. ಅದೇನಂತ ಧರ್ಮ ಅಂದರೆ ರೈಟ್ ರಾಂಗ್ ಎಂದೇ ಮಾತು ಹೋಯಿತು. ಓನ್ಲಿ ಬೀಯಿಂಗ್ ನೈಸ್ ಓನ್ಲಿ ಆಗಿಬಿಟ್ರು. ಧರ್ಮ ಈಸ್ ರೈಟ್, ಅದು ಹೋಯ್ತಾ? ಮಾತೇ ಇಲ್ಲ. ಟೆಲ್ ಮಿ, ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಎಂದು ಮತ ಇದೆಯಾ? ಹಕ್ಕುಗಳಿವೆ, ರಿಲಿಜನ್ ಇದೆ ಅಷ್ಟೇ. ಧರ್ಮ ಮಾತೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಬರೆದಿರುವವರೇ ಮೂರ್ಖರು. ಇದೆಯಾ ಎಲ್ಲಾದರೂ? ನೋಡಿ, ಐ ಆಮ್ ಟಾಟ್ ಹೌ ಟು ಬಿ ಗುಡ್. ಎಸ್, ಯು ಆರ್ ಟಾಟ್ so that you can be easily exploited. Then how to be right, strong, and then smart without boring kindness. How do I ನಾನು ಯಾವ ಕನ್ನಡಕ ಕೆಲಸ ಮಾಡಲ್ಲ. ಇದು ಬೆಟರ್ ಅನ್ಸುತ್ತೆ. ಹೌ ಡು ಐ ಕಲ್ಟಿವೇಟ್ ದ ಸೆನ್ಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಈಗ ಸೆಲ್ಫ್ ರೆಸ್ಪೆಕ್ಟ್ ಟಾಪಿಕ್ಗೆ ಒಂದು ಡೇ ಆಗ್ತದೆ. ಅದೀಗ ಬೇರೆ ಸೆಲ್ಫ್ ರೆಸ್ಪೆಕ್ಟ್ ಎನ್ನುವುದು ಇಸ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್. ನಾಳೆ ಹೇಳ್ತೀನಿ. ಅದಕ್ಕೆ ಈಗ ಒಂದು ದಿವಸ ಸಾಕಾಗಲ್ಲ, 15-20 ಮಿನಿಟ್ಸ್ ಆಗ್ತದೆ. ಅದು ಒಳ್ಳೆಯ ಪಾಯಿಂಟು, ಎಲ್ಲರಿಗೂ ಬೇಕಾದದು, ಅತಿ ಮುಖ್ಯವಾದ ವಿಷಯ. ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್, ಈ ಎರಡು ಹೇಗೆ? ವೈಲ್ ರಿವೇನಿಂಗ್ ಎಸ್ಟಾಬ್ಲಿಷ್. ದಿಸ್ ಈಸ್ ವೆರಿ ಗುಡ್ ಪಾಯಿಂಟ್. ಈ ಪಾಯಿಂಟ್ ಚೆನ್ನಾಗಿದೆ. ಇದು ಹೇಳತಕ್ಕ. ಅಯ್ಯೋ, ಎಲ್ಲರಿಗೂ ಬೇಕು, ಎಲ್ಲರೂ ಕಲಿಯಬೇಕು. ಮುಖ್ಯವಾಗಿ ಹಿಂದೂಗಳೇ ಕಲಿಯಬೇಕು. ಏಕೆಂದರೆ ಹಿಂದೂಗಳನ್ನು ಭಕ್ತಿ ವಿನಯ ಹೆಸರಿನಿಂದ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದಂತೆ ನಾಶ ಮಾಡಿಬಿಟ್ರು. ಬಟ್ ರಿಯಲ್ ಸ್ಪಿರಿಚುವ್ಯಾಲಿಟಿ, ರಿಯಲ್ ಹ್ಯುಮಿಲಿಟಿ ಡಸಂಟ್ ಗೋ ಅಗೇನ್ಸ್ಟ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್. ಅದು ಕಲಿಯಬೇಕು. ಇವತ್ತು ಹೇಳುವುದೇಕೆ, ನಾಳೆ ಹೇಳಿಬಿಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸ.